ಸೊ ಗೈಸ್ ಎಲ್ರಿಗೂ ಬಂದುಬಿಟ್ಟು ಗೊತ್ತು ಯೂಟ್ಯೂಬ್ ಬಂದುಬಿಟ್ಟು ನಮಗೆ ಒಂದು ಏನು 100K ಸಬ್ಸ್ಕ್ರೈಬರ್ಸಲ್ಲಿ ಏನು ಕೊಡುತ್ತೆ, ನಮಗೆ ಸಿಲ್ವರ್ ಪ್ಲೇ ಬಟನ್ ಕೊಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಸಿಲ್ವರ್ ಪ್ಲೇ ಬಟನ್ನು ಎಷ್ಟು ನಮಗೆ 100K ಸಬ್ಸ್ಕ್ರೈಬರ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಎಲ್ರಿಗೂ ಗೊತ್ತು ಇದು. ಆ್ಯಂಡ್ ನಿಮಗೆ ಇದು ಗೊತ್ತಾ, ಯೂಟ್ಯೂಬ್ ಬಂದುಬಿಟ್ಟು 0 ಸಬ್ಸ್ಕ್ರೈಬರ್ಸಿಂದ ನಮಗೆ ಏನೆಲ್ಲ ಕೊಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ನಮಗೆ ಯೂಟ್ಯೂಬ್ ಬಂದುಬಿಟ್ಟು 0 ಸಬ್ಸ್ಕ್ರೈಬರ್ಸಲ್ಲಿ ಏನು ಕೊಡುತ್ತೆ, ಆ್ಯಂಡ್ 50 ಸಬ್ಸ್ಕ್ರೈಬರ್ಸಲ್ಲಿ ಏನು ಕೊಡುತ್ತೆ, 500 ಸಬ್ಸ್ಕ್ರೈಬರ್ಸ್ ಆದರೆ ಏನು ಕೊಡುತ್ತೆ, 500 ಅದಾದಮೇಲೆ 1K 10K 100K ಅಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ಅದಾದಮೇಲೆ 1 ಮಿಲಿಯನ್ದು ಗೊತ್ತಿರುತ್ತೆ. ಸೊ ತುಂಬ ಜನಕ್ಕೆ 10 ಮಿಲಿಯನ್ದು ಗೊತ್ತಿರಲ್ಲ, 50 ಮಿಲಿಯನ್ದು ಗೊತ್ತಿರಲ್ಲ, 100 ಮಿಲಿಯನ್ದು ಗೊತ್ತಿರಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಂದುಬಿಟ್ಟು ಡೀಟೇಲ್ಸಾಗಿ ನಿಮಗೆ ಹೇಳ್ಕೊಡ್ತೀನಿ. ಸೊ 0 ಸಬ್ಸ್ಕ್ರೈಬರ್ಸಿಂದನೇ ನಮಗೆ ಯೂಟ್ಯೂಬ್ ಬಂದುಬಿಟ್ಟು ಏನೆಲ್ಲ ಕೊಡುತ್ತೆ, ಓಕೆನಾ. ಸೊ ಡೀಟೇಲ್ಸಾಗಿ ನೋಡಿ. ಸೊ ನಿಮಗೆ ಇದರದ್ದು ನಾಲೆಡ್ಜ್ ಇರಬೇಕು, ಯೂಟ್ಯೂಬ್ ನಮ್ಗೆ ಏನೆಲ್ಲ ಕೊಡುತ್ತೆ ಫ್ಯೂಚರ್ಸ್ ಅಂತ ಇದರದ್ದು ನಾಲೆಡ್ಜ್ ಇರಬೇಕು. ಈಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ 0 ಸಬ್ಸ್ಕ್ರೈಬರ್ಸಿಂದ ಏನೆಲ್ಲ ಕೊಡುತ್ತೆ ನಮಗೆ ಯೂಟ್ಯೂಬ್ ಅಂತ. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ. ಸೊ ಯಾವುದು ಪಾರ್ಟ್ನು ಮಿಸ್ ಮಾಡಬೇಡಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾವು ಮೊದಲನೇದಾಗಿ 0 ಸಬ್ಸ್ಕ್ರೈಬರ್ಗೆ ಮಾತಾಡೋದಾದರೆ ನಮಗೆ 0 ಸಬ್ಸ್ಕ್ರೈಬರ್ಸಲ್ಲಿ ಯೂಟ್ಯೂಬ್ ಏನು ಕೊಡುತ್ತೆ. ಸೊ ನಮಗೆ 0 ಸಬ್ಸ್ಕ್ರೈಬರ್ಸಲ್ಲಿ ಯೂಟ್ಯೂಬ್ ಬಂದುಬಿಟ್ಟು ಫಸ್ಟು @ ಮೆನ್ಷನ್ ಮಾಡೋದು, ಓಕೆನಾ. ನೀವು ಎಷ್ಟೇ ದೊಡ್ಡ ಚಾನಲ್ ಏನಿದೆ ಅದನ್ನು ನೀವು ಈಸಿಲಿ ಬಂದುಬಿಟ್ಟು ಮೆನ್ಷನ್ನ ಮಾಡ್ಬೋದು, ಓಕೆನಾ. ಸೊ ಲೈಕ್ ಅಂದ್ಕೊಳ್ಳಿ, ಈಗ ತುಂಬ ಜನದ್ದು 100K ಸಬ್ಸ್ಕ್ರೈಬರ್ಸ್ ಇದ್ದಾರೆ, 1 ಮಿಲಿಯನ್ನು 10 ಮಿಲಿಯನ್ನು 500 ಮಿಲಿಯನ್ನು, ಎಷ್ಟೇ ದೊಡ್ಡ ಯೂಟ್ಯೂಬರ್ ಆಗಲಿ, ಓಕೆನಾ. ಸೊ ನೀವು ಏನು ಮಾಡ್ಬೋದು, ಅವ್ರನ್ನ ಮೆನ್ಷನ್ ಮಾಡ್ಬೋದು ನಿಮ್ಮ ವೀಡಿಯೋದಲ್ಲಿ. ಸೊ ನಿಮ್ಮ ವೀಡಿಯೋನ ಅವ್ರ ಹತ್ರವರೆಗೂ ತಲುಪಿಸ್ಬೋದು ಈಸಿಲಿ ಬಂದುಬಿಟ್ಟು, ಓಕೆನಾ. ಸೊ ಇದು ಬಂದುಬಿಟ್ಟು 0 ಸಬ್ಸ್ಕ್ರೈಬರ್ಸಲ್ಲೇ ಬಂದುಬಿಟ್ಟು ಯೂಟ್ಯೂಬು ಈ ಫ್ಯೂಚರ್ನ ನಮಗೆ ಕೊಟ್ಟಿದೆ, ಓಕೆನಾ. ಯೂಸ್ ಮಾಡ್ಕೋಬೋದು. ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು, ದೊಡ್ಡ ಯೂಟ್ಯೂಬರ್ಸ್ ಹತ್ರ ನಿಮ್ಮ ವೀಡಿಯೋ ತಲುಪಿಸ್ಬೋದು. ಅವ್ರು ನಿಮ್ಮ ವೀಡಿಯೋ ನೀವು ಮೆನ್ಷನ್ ಏನಾದರೂ ಮಾಡಿದರೆ ಅವ್ರಿಗೆ ನೋಟಿಫಿಕೇಷನ್ ಹೋಗುತ್ತೆ, ಅವರು ಓಪನ್ ಮಾಡಿ ನೋಡ್ಬೋದು ನಿಮ್ಮ ವೀಡಿಯೋನ, ಓಕೆನಾ. ಅದಾದಮೇಲೂ ಇನ್ನೊಂದೂ ಬಂದುಬಿಟ್ಟು 0 ಸಬ್ಸ್ಕ್ರೈಬರ್ಸಲ್ಲಿ ನಮಗೆ ಫ್ಯೂಚರ್ನ ಕೊಟ್ಟಿದ್ದೆ ಯೂಟ್ಯೂಬ್. ಅದೇನೆಂದರೆ ಕಮ್ಯುನಿಟಿ ಟ್ಯಾಬ್. ಇದು @ ಮೆನ್ಷನ್ದು ಬಂದುಬಿಟ್ಟು ನಮಗೆ 1K ಸಬ್ಸ್ಕ್ರೈಬರ್ಸಲ್ಲಿ ಸಿಗ್ತಾಯಿತ್ತು. ಈ ಕಮ್ಯುನಿಟಿ ಟ್ಯಾಬ್ನೂ ಅಷ್ಟೇ ಸೇಮ್ 1K ಸಬ್ಸ್ಕ್ರೈಬರ್ಸಲ್ಲಿ ನಮಗೆ ಸಿಗ್ತಾಯಿತ್ತು. ಬಟ್ ನಮಗೆ ಈಗ ಬಂದುಬಿಟ್ಟು 0 ಸಬ್ಸ್ಕ್ರೈಬರ್ಸಲ್ಲಿ ಕಮ್ಯುನಿಟಿ ಪೋಸ್ಟ್ದು ಟ್ಯಾಬ್ ಏನಿದೆ ಅದು ಬಂದುಬಿಟ್ಟು ಸಿಕ್ಕಿದೆ. ಕಮ್ಯುನಿಟಿ ಟ್ಯಾಬ್ ಅಂದರೆ ಏನು, ಲೈಕ್ ನಾವು ಏನಾದರೂ ಬಂದುಬಿಟ್ಟು ಪೋಸ್ಟ್ ಮಾಡ್ಬೋದು ಯೂಟ್ಯೂಬಲ್ಲಿ, ಓಕೆನಾ. ಸೊ ಇದು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡೋದ್ರಿಂದನೂ ಕೂಡ ನಿಮ್ಮದು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗುತ್ತೆ. ಸೊ ಯಾರ್ದೆಲ್ಲ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದೆ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬರ್ ಬೇಗ ನಂದು ಗೇನ್ ಆಗಬೇಕಂತ ಅಂದ್ಕೊಂಡಿದ್ದೀರಾ, ಸೊ ಅವರು ಡೈಲಿ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ಏನಾದರೂ ಪೋಸ್ಟ್ ಮಾಡಿ, ಪೋಲ್ ಹಾಕಿ, ಏನಾದರೂ ಕ್ವಶನ್ ಆನ್ಸರ್ ಕೊಡಿ. ಸೊ ಈ ಥರ ಎಲ್ಲ ಮಾಡೋದ್ರಿಂದನೂ ಕೂಡ ನಿಮ್ದು ಏನಾಗುತ್ತೆ, ಕ್ವಶನ್ ಆನ್ಸರು ನಾಲೆಜ್ ಟೈಪ್ ಏನಾದರೂ ನೀವು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡ್ತಾಯಿದ್ರೂ ಕೂಡ ನಿಮ್ದು ಏನಾಗುತ್ತೆ, ಸಬ್ಸ್ಕ್ರೈಬರ್ಸ್ ಗೈನ್ ಆಗ್ತಾರೆ, ಓಕೆನಾ. ಸೊ ಆದಷ್ಟು ಆ ಫ್ಯೂಚರ್ನ ಯೂಸ್ ಮಾಡಿ ಕಮ್ಯುನಿಟಿ ಟ್ಯಾಬ್ದು, ಓಕೆನಾ ಗೈಸ್. ಸೊ ಇದು ಬಂದುಬಿಟ್ಟು 0 ಸಬ್ಸ್ಕ್ರೈಬರ್ಸಲ್ಲಿ ನಮಗೆ ಕೊಡೋದು ಯೂಟ್ಯೂಬ್. ಅದಾದಮೇಲೆ ನಾವು 50 ಸಬ್ಸ್ಕ್ರೈಬರ್ಸ್ಗೆ ಬಂದರೆ ನಮಗೆ ಏನು ಕೊಡುತ್ತೆ 50 ಸಬ್ಸ್ಕ್ರೈಬರ್ಸಲ್ಲಿ ಯೂಟ್ಯೂಬು. ಸೊ 50 ಸಬ್ಸ್ಕ್ರೈಬರ್ಸಲ್ಲಿ ಯೂಟ್ಯೂಬ್ ಬಂದುಬಿಟ್ಟು ನಮಗೆ ಲೈವ್ ಸ್ಟ್ರೀಮ್ ಮಾಡೋ ಆಪ್ಷನ್ ಕೊಟ್ಟಿದೆ. ಆ್ಯಂಡ್ ಇಲ್ಲಿ ತುಂಬ ಜನ ಬಂದುಬಿಟ್ಟು ಹೇಳ್ತೀರಾ, ನಂದು ಲೈವ್ ಸ್ಟ್ರೀಮ್ ಆನ್ ಆಗ್ತಿಲ್ಲ, ಲೈವ್ ಸ್ಟ್ರೀಮ್ ಮಾಡೋಕ್ಕಾಗ್ತಿಲ್ಲ, ನಂದು ಇಷ್ಟು ಸಬ್ಸ್ಕ್ರೈಬರ್ಸ್ ಆದ್ರೂ ಲೈವ್ ಸ್ಟ್ರೀಮ್ ಮಾಡೋಕ್ಕಾಗ್ತಿಲ್ಲ ಅಂತ. ನೀವು ಏನು ತಪ್ಪು ಮಾಡಿರ್ತೀರಾ, ಏನಕ್ಕೆ ನಿಮ್ಮದು ಬಂದುಬಿಟ್ಟು ಲೈವ್ ಸ್ಟ್ರೀಮ್ ಆನ್ ಆಗೋಲ್ಲ ಅಂದರೆ, ಸೊ ನೀವು ಬಂದುಬಿಟ್ಟು ಒಂದು ಮಿಸ್ಟೇಕ್ನ ಮಾಡಿರ್ತೀರ. ನಿಮ್ಮದು ಏನು ಚಾನೆಲೆಲ್ಲ ಕ್ರಿಯೇಟ್ ಮಾಡಿರ್ತೀರ, ಬಟ್ ಸೆಟ್ಟಿಂಗಲ್ಲಿ ನಿಮ್ಮದು ನಂಬರ್ ವೆರಿಫಿಕೇಷನ್ ಮಾಡಿರಲ್ಲ. ಸೊ ಮೇಕ್ ಶೋರ್ ನೀವು ನಂಬರ್ ವೆರಿಫಿಕೇಷನ್ ಏನಾದರೂ ಮಾಡಿದರೆ, ಆಗ 50 ಸಬ್ಸ್ಕ್ರೈಬರ್ಸ್ ಆಗಿದರೆ ಆಗ ನೀವು ಈಸಿಲಿ ಬಂದುಬಿಟ್ಟು ಏನು ಮಾಡ್ಬೋದು, ಲೈವ್ ಸ್ಟ್ರೀಮ್ ಮಾಡ್ಬೋದು. ಈಗ ಲೈವ್ ಸ್ಟ್ರೀಮ್ ಮಾಡಿನೂ ತುಂಬ ಜನ ಅರ್ನಿಂಗ್ನ ಮಾಡ್ತಿದ್ದಾರೆ. ಲೈಕ್ ಮಾನಿಟೈಸೇಷನ್ ಆದಮೇಲೆ, ಲೈಕ್ ಅವ್ರ ಗೇಮಿಂಗ್ ಚಾನಲ್ ಆಗಲಿ, ಇಲ್ಲ ಬೇರೆ ಥರದ್ದು ಏನಾದರೂ ಆಗಲಿ, ಲೈಕ್ ಕುಕ್ಕಿಂಗ್ ಚಾನಲ್ ಲೈವ್ ಮಾಡೋದಾಗಲಿ, ಸೊ ಮಾನಿಟೈಸೇಷನ್ ಆದಮೇಲೂ ಕೂಡ ಲೈವ್ ಮಾಡಿಬಿಟ್ಟು ಅರ್ನಿಂಗ್ನ ಮಾಡ್ತಿದ್ದಾರೆ. ಸೊ ಆದಷ್ಟು ವಾಚ್ ಟೈಮ್ ಗೇನ್ ಮಾಡ್ಕೊಳ್ಳೋಕ್ಕೂ ನಿಮಗೆ ಯೂಸ್ ಆಗುತ್ತೆ ಲೈವ್ ಸ್ಟ್ರೀಮಿಂಗು. ಸೊ ಈಸಿಲಿ ನೀವು 50 ಸಬ್ಸ್ಕ್ರೈಬರ್ಸಲ್ಲೇ ಏನು ಮಾಡ್ಬೋದು, ಲೈವ್ ಸ್ಟ್ರೀಮಿಂಗ್ನ ಮಾಡ್ಬೋದು. ಮೇಕ್ ಶೋರ್ ನಿಮ್ಮದು ನಂಬರ್ ವೆರಿಫೈ ಇರಬೇಕು,
ಓಕೆನಾ ಗೈಸ್, ಇದಾಯಿತು ನಮಗೆ 50 ಸಬ್ಸ್ಕ್ರೈಬರ್ಸಲ್ಲಿ ಏನು ಸಿಗ್ತಾ ಇದೆ ಅಂತ. ಆ್ಯಂಡ್ ನಾವು 500 ಸಬ್ಸ್ಕ್ರೈಬ್ ಬಗ್ಗೆ ಮಾತಾಡೋದಾದರೆ 500 ಸಬ್ಸ್ಕ್ರೈಬಲ್ಲಿ ನಮಗೆ ಅರ್ನ್ ಮಾಡೋ ಆಪ್ಷನ್ ಕೊಟ್ಟಿದೆ ಯೂಟ್ಯೂಬು. ಓಕೆನಾ, ಲೈಕ್ YPPದು ನ್ಯೂ ಏನು ಫ್ಯೂಚರ್ ಇದೆ YPPದು, ಲೈಕ್ ಅಂದರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ YPP ಅಂದರೆ. ಸೊ ಅದರಲ್ಲಿ ಬಂದುಬಿಟ್ಟು ನಮಗೆ ಏನು ಆಪ್ಷನ್ ಇದೆ, ಲೈಕ್ YPPದು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ದು ಫಸ್ಟ್ ಬಂದುಬಿಟ್ಟು ನಾವು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಟೈಮ್ ಅವರ್ ಗೇನ್ ಮಾಡಬೇಕಿತ್ತು ನಮ್ಮ ಚಾನೆಲ್ ಮಾನಿಟೈಸೇಷನ್ ಆಗೋಕ್ಕೆ. ಬಟ್ ಈಗ ಬಂದುಬಿಟ್ಟು ನಾವು ಏನು ಮಾಡ್ಬೋದು ಅಂದರೆ ಲೈಕ್ 500 ಸಬ್ಸ್ಕ್ರೈಬರ್ಸಲ್ಲಿ ಆ್ಯಂಡ್ 3K ವಾಚ್ ಟೈಮ್ ಅವರಲ್ಲಿ ಏನು ಮಾಡ್ಬೋದು, ಈಸಿಲಿ ನಮ್ಮ ಚಾನೆಲ್ನ ಮಾನಿಟೈಸೇಷನ್ ಮಾಡಿಕೊಂಡು ಅರ್ನಿಂಗ್ನ ಮಾಡ್ಕೋಬೋದು. ಅದು ಒಂದು 2 ಟೈಪಲ್ಲಿ ಬಂದುಬಿಟ್ಟು ನಿಮಗೆ ಏನಾಗುತ್ತೆ ಸಿಗುತ್ತೆ. ಓಕೆನಾ, ಲೈಕ್ ಸೂಪರ್ ಥ್ಯಾಂಕ್ಸ್ ಆಗಲಿ, ಸೂಪರ್ ಚಾಟ್ ಬಟನ್ ಆಗಲಿ, ಅದು ನಿಮಗೆ ಸಿಗುತ್ತೆ. ಓಕೆನಾ, ಯಾವುದರಲ್ಲಿ ನಮಗೆ 500 ಸಬ್ಸ್ಕ್ರೈಬರಲ್ಲಿ ಈ ಆಪ್ಷನ್ ನಮಗೆ ಸಿಗುತ್ತೆ. ಮಾನಿಟೈಸೇಷನ್, ಹಾಫ್ ಮಾನಿಟೈಸೇಷನ್ ನಾವು ಮಾಡ್ಕೋಬೋದು. ಓಕೆನಾ, ಸೊ 500ಅಲ್ಲಿ ಇದು ನಮಗೆ ಸಿಗುತ್ತೆ. ಅದಾದಮೇಲೆ 1K ಸಬ್ಸ್ಕ್ರೈಬರ್ಗೆ ಬಂದರೆ ನಮಗೇನು ಸಿಗುತ್ತೆ, ಸೊ 1K ಸಬ್ಸ್ಕ್ರೈಬರಲ್ಲಿ ನಮ್ಮದು ಅರ್ನಿಂಗ್ದು ಅನ್ಲಾಕ್ ಆಗುತ್ತೆ. ಸೊ ತುಂಬ ಸೋರ್ಸಸ್ದು ಅರ್ನಿಂಗ್ದು ಅನ್ಲಾಕು. ಸೊ 500ಅಲ್ಲಿ ಜಸ್ಟ್ ನಮಗೆ ಸೂಪರ್ ಥ್ಯಾಂಕ್ಸು ಮತ್ತು ಜಾಯಿನ್ ಬಟನ್ ಅದೆರಡು ಮಾತ್ರ ಸಿಗುತ್ತೆ. ಬಟ್ 1K ಸಬ್ಬಲ್ಲಿ ನಮಗೇನು ಸಿಗುತ್ತೆ, ನಮಗೆ ಪ್ರಮೋಷನ್ಸ್ ಮಾಡೋ ಆಪ್ಷನ್ ಸಿಗುತ್ತೆ, ಅದ್ರ ಜೊತೆಗೆ ಸೂಪರ್ ಥ್ಯಾಂಕ್ಸು ಇರುತ್ತೆ, ಜಾಯಿನ್ ಬಟನ್ನು ಇರುತ್ತೆ, ಆ್ಯಡ್ಸ್ ಇರುತ್ತೆ, ಇನ್ನೂ ತುಂಬ ಟೈಪ್ದು ನೀವು ಅರ್ನಿಂಗ್ನ ಮಾಡ್ಬೋದು 1K ಸಬ್ಸ್ಕ್ರೈಬರ್ಸಲ್ಲಿ. ಓಕೆನಾ, ಈ ಥರ ಅರ್ನಿಂಗ್ ಮಾಡ್ಬೋದು. ಅದಾದಮೇಲೆ ಇನ್ನೊಂದು ಕೂಡ ನಿಮಗೆ ಫ್ಯೂಚರ್ ಇದೆ 1K ಅಲ್ಲಿ. ಸೊ ಏನಂದರೆ, ಸೊ ನಂಬರ್ಸಲ್ಲಿ ನಮ್ಮದು 1 to 1999ವರೆಗೂ ನಂಬರ್ಸಲ್ಲಿ ಬರುತ್ತೆ ಸಬ್ಸ್ಕ್ರೈಬರ್ಸು. ಓಕೆನಾ, 1K ಆದಮೇಲೆ 1000 ಆದಮೇಲೆ ನಮಗೆ K ಆ್ಯಡ್ ಆಗುತ್ತೆ. ಅದೊಂಥರ ನಮಗೆ ನಮ್ಮ ಚಾನೆಲ್ಗೆ ಪ್ರೊಫೆಷ್ನಲ್ ಥರ ಒಂಥರ ಚೆನ್ನಾಗಿ ಕಾಣುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಚಾನಲ್ನು ಕೂಡ ಚೆನ್ನಾಗಿ ಕಾಣುತ್ತೆ. ಸೊ 1K 1 ಪಕ್ಕದಲ್ಲಿ K ಏನಿದೆ ಅದು ಆ್ಯಡ್ ಆಗುತ್ತೆ. ಸೊ 2 ಬಂದುಬಿಟ್ಟು ನಿಮಗೆ ಫ್ಯೂಚರ್ ಸಿಗುತ್ತೆ 1K ಸಬ್ಸ್ಕ್ರೈಬರ್ಸಲ್ಲಿ. ಒಂದು ಬಂದುಬಿಟ್ಟು 1999 ನಂಬರ್ಸ್ ಆದಮೇಲೆ 1 ಪಕ್ಕ K ಆ್ಯಡ್ ಆಗುತ್ತೆ. ಅದಾದಮೇಲೆ ಇನ್ನೂ ಫ್ಯೂಚರ್ಸ್ ಬಂದುಬಿಟ್ಟು ಅನ್ಲಾಕ್ ಆಗುತ್ತೆ ನಿಮಗೆ, ಅರ್ನಿಂಗ್ ಫ್ಯೂಚರ್ಸು ಸೋರ್ಸಸ್ ಏನಿದೆ ಅದು. ಓಕೆನಾ, ಅದಾದಮೇಲೆ ನಾವು 10K ಸಬ್ಬಿಗೆ ಬಂದರೆ 10K ಸಬ್ಸ್ಕ್ರೈಬರ್ಸಲ್ಲಿ ನಮ್ಗೆ ಏನು ಕೊಡ್ತಾಯಿದೆ ಯೂಟ್ಯೂಬ್ ಅಂದರೆ ಲೈಕ್ ಶಾಪಿಂಗು, ಪ್ರಾಡಕ್ಟ್ಸ್ಗಳನ್ನ ಟ್ಯಾಗ್ ಮಾಡೋದು. ಸೊ ತುಂಬ ಜನ ಕೇಳ್ತೀರಾ, ಮ್ಯಾಮ್ ನೀವು ಪ್ರಾಡಕ್ಟ್ಸ್ ಎಲ್ಲ ಟ್ಯಾಗ್ ಮಾಡ್ತೀರಲ್ವ, ಸೊ ನಮಗೆ ಬರ್ತಾ ಇಲ್ಲ ಆಪ್ಷನ್ನು ಅಂದ್ಬಿಟ್ಟು. ಬಟ್ ನೀವು ಪ್ರಾಡಕ್ಟ್ ಟ್ಯಾಗ್ ಮಾಡೋ ಆಪ್ಷನ್ ಬಂದುಬಿಟ್ಟು ನಿಮಗೆ ಸಿಗೋದು ಯೂಟ್ಯೂಬ್ ಕಡೆಯಿಂದ, ಅದು 10K ಸಬ್ಸ್ಕ್ರೈಬರ್ಸ್ ಆದಮೇಲೆ. ಸೊ ನಿಮ್ಮದು 10K ಸಬ್ಸ್ಕ್ರೈಬರ್ಸ್ ಆದರೆ ಈಸಿಲಿ ಬಂದುಬಿಟ್ಟು ನೀವು ಯೂಟ್ಯೂಬ್ದು ಅಫಿಲಿಯೇಟ್ ಏನಿದೆ, ಯೂಟ್ಯೂಬ್ ಅಫಿಲಿಯೇಟ್ ಪ್ರೋಗ್ರಾಮ್ ಜಾಯ್ನ್ ಆಗ್ಬೋದು. ಆ್ಯಂಡ್ ಅದರಲ್ಲಿ ನೀವು ಪ್ರಾಡಕ್ಟ್ ಏನಿದೆ ಅದನ್ನು ಕೂಡ ನೀವು ಟ್ಯಾಗ್ ಮಾಡ್ಕೋಬೋದು ಈಸಿಲಿ ನಿಮ್ಮ ವೀಡಿಯೋಸಲ್ಲಿ. ಓಕೆನಾ, ಸೊ ಅದಕ್ಕೆ ನಿಮ್ಮದು 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು. ಸೊ ಅದಾದಮೇಲೆ 100K ಸಬ್ಸ್ಕ್ರೈಬರ್ಸಲ್ಲಿ ನಮ್ಗೆ ಏನು ಸಿಗ್ತಾ ಇದೆ, ಸೊ ಇದಂತೂ ಎಲ್ರಿಗೂ ಗೊತ್ತು. 100K ಸಬ್ಸ್ಕ್ರೈಬರ್ಸಲ್ಲಿ ಬಂದುಬಿಟ್ಟು ನಮಗೆ ಸಿಲ್ವರ್ ಪ್ಲೇ ಬಟನ್ನು ಸಿಗುತ್ತೆ ಯೂಟ್ಯೂಬ್ ಕಡೆಯಿಂದ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಸಿಲ್ವರ್ ಪ್ಲೇ ಬಟನ್ದು. ಆ್ಯಂಡ್ ಇದ್ರ ಜೊತೆಗೆ ನಮಗೆ 100K ಸಬ್ಸ್ಕ್ರೈಬರ್ಸ್ ಜೊತೆಗೆ ನಮಗೆ ಸಿಲ್ವರ್ ಪ್ಲೇ ಬಟನ್ ಏನಿದೆ ಅದ್ರ ಜೊತೆಗೆ ವೆರಿಫಿಕೇಷನ್ ಬ್ಯಾಡ್ಜ್ ಏನಿದೆ ಅದೂ ಕೂಡ ನಮಗೆ ಸಿಗುತ್ತೆ. ವೆರಿಫಿಕೇಷನ್ ಬ್ಯಾಡ್ಜ್ ಅಂದರೆ ಏನು, ಸೊ ನೀವು ತುಂಬ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ನೋಡಿರ್ತೀರ, ಲೈಕ್ ರೈಟ್ ಬಟನ್ ಇರುತ್ತಲ್ವ, ಸೊ ಅದೂ ಕೂಡ ನಮಗೆ ಇಲ್ಲಿ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಸೊ ಅದೆರಡೂ ನಿಮಗೆ ಫ್ಯೂಚರ್ ಸಿಗುತ್ತೆ 100K ಸಬ್ಸ್ಕ್ರೈಬರ್ಸಲ್ಲಿ. ಒಂದು ಸಿಲ್ವರ್ ಪ್ಲೇ ಬಟನ್ನು, ಇನ್ನೊಂದು ವೆರಿಫಿಕೇಷನ್ ಬ್ಯಾಡು. ಓಕೆನಾ, ಸೊ ಅದಾದಮೇಲೆ ನಾವು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗೆ ಬಂದರೆ ನಮಗೆ ಏನು ಕೊಡುತ್ತೆ, 1 ಮಿಲಿಯನ್ನು ಸಬ್ಸ್ಕ್ರೈಬರ್ಸಲ್ಲಿ. ಸೊ 1 ಮಿಲಿಯನ್ ಸಬ್ಸ್ಕ್ರೈಬರ್ಸಲ್ಲಿ ಬಂದುಬಿಟ್ಟು ನಮಗೆ ಯೂಟ್ಯೂಬ್ ಗೋಲ್ಡನ್ ಪ್ಲೇ ಬಟನ್ ಕೊಡುತ್ತೆ. ಸೊ ಗೋಲ್ಡನ್ ಪ್ಲೇ ಬಟನ್ ಅಂದರೆ ಸೇಮ್ ನಮ್ಮದು ಸಿಲ್ವರ್ ಪ್ಲೇ ಬಟನ್ ಹೆಂಗಿರುತ್ತೆ ಸೇಮ್ ಅದೇ ಥರ ಇರುತ್ತೆ, ಬಟ್ ಅದು ಕಲರ್ ಚೇಂಜ್ ಇರುತ್ತೆ, ಅದು ಗೋಲ್ಡನ್ ಕಲರಲ್ಲಿರುತ್ತೆ. ಓಕೆನಾ ಗೈಸ್, ಸೊ ನಮಗೆ 1 ಮಿಲಿಯನಲ್ಲಿ ಅದು ಸಿಗುತ್ತೆ. ಅದಾದಮೇಲೆ ನಾವು 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗೆ ಬಂದರೆ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದರೆ ಯೂಟ್ಯೂಬ್ ನಮಗೆ ಏನು ಕೊಡುತ್ತೆ, 10 ಮಿಲಿಯನ್ ಸಬ್ಸ್ಕ್ರೈಬರ್ಸಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ನಮಗೆ ಡೈಮಂಡ್ ಪ್ಲೇ ಬಟನ್ ಕೊಡುತ್ತೆ. ಸೊ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ, ಡೈಮಂಡ್ ಪ್ಲೇ ಬಟನ್ ನಮಗೆ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಸಿಗುತ್ತೆ. ಇಂಡಿಯಾದಲ್ಲಿ ತುಂಬ ಜನ ಬಂದುಬಿಟ್ಟು ಡೈಮಂಡ್ ಪ್ಲೇ ಬಟನ್ ತಗೊಂಡಿದ್ದಾರೆ. ಆ್ಯಂಡ್ 50 ಮಿಲಿಯನ್ ಸಬ್ಸ್ಕ್ರೈಬರ್ಸಲ್ಲೂ ಕೂಡ ನಮ್ಗೆ ಏನು ಸಿಗುತ್ತೆ, ಸೊ 50 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನಮ್ಮ ಇಂಡಿಯಾದಲ್ಲಿ ಆಗಿದೆ, ತುಂಬ ಜನದ್ದು ಆಗಿದೆ. ನೀವು ನೋಡ್ಬೋದು ಯಾರ್ಯಾರ್ದಂತ 50 ಮಿಲಿಯನ್ ನೀವು ಸರ್ಚ್ ಮಾಡಿಬಿಟ್ಟು
ವೆಬ್ಸೈಟ್ ನೋಡಿ ಯಾವ್ಯಾವ ಇಂಡಿಯನ್ ಯೂಟ್ಯೂಬರ್ ಯಾರ್ಯಾರು 50 ಮಿಲಿಯನ್ ಕ್ರಾಸ್ ಮಾಡಿದ್ದಾರೆ ಅಂತ. ಸೊ 50 ಮಿಲಿಯನ್ ಯಾರೆಲ್ಲ ಕ್ರಾಸ್ ಮಾಡಿರ್ತಾರೆ ಸೊ ಅವ್ರಿಗೆ ಬಂದುಬಿಟ್ಟು ರೂಬಿ ಪ್ಲೇ ಬಟನ್ ಸಿಗುತ್ತೆ. ಸೊ ನಾನೆಲ್ಲ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ ರೂಬಿ ಪ್ಲೇ ಬಟನ್. ಸೊ ಇದು ಬಂದುಬಿಟ್ಟು ಸಿಗುತ್ತೆ. ಇದಕ್ಕೆ ತುಂಬ ಕಷ್ಟಪಡಬೇಕು ಅಂದರೆ ತುಂಬ ಜಾಸ್ತಿ. ಅದಾದಮೇಲೆ ನಮಗೆ 100 ಮಿಲಿಯನ್ ಸಬ್ಸ್ಕ್ರೈಬರ್ಸಲ್ಲಿ ಏನು ನಮಗೆ ಸಿಗುತ್ತೆ. ಸೊ 100 ಮಿಲಿಯನ್ನು ಆಗಿದೆ. ಟಿ ಸೀರೀಸು ಈ ಸೋನಿ ಈ ಥರ ಎಲ್ಲ ಇರುತ್ತಲ್ಲ ಸಾಂಗ್ಸದು ಇದೆಲ್ಲ ಲೈಕ್ ಮೂವೀಸ್ದೆಲ್ಲ ಲಾಂಚ್ ಮಾಡುತ್ತಲ್ಲ ಅವ್ರದ್ದೆಲ್ಲ ಆಗಿದೆ. ಆ್ಯಂಡ್ 100 ಮಿಲಿಯನು ಮಿಸ್ಟರ್ ಬೀಸ್ಟ್ ಏನಿದ್ದಾರೆ ಅವ್ರದ್ದನ್ನು ಕೂಡ ಆಗಿದೆ, ಇಂಡಿಯಾದಲ್ಲೂ ಕೂಡ ಆಗಿದೆ. ಸೊ ಯಾರ್ದೆಲ್ಲ 100 ಮಿಲಿಯನ್ ಕ್ರಾಸ್ ಆಗುತ್ತೆ ಸಬ್ಸ್ಕ್ರೈಬರ್ಸು ಅವ್ರಿಗೆ ರೆಡ್ ಡೈಮಂಡ್ ಬಟನ್ ಸಿಗುತ್ತೆ. ನಾನಿಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ. ಸೊ ರೆಡ್ ಡೈಮಂಡ್ ಬಟನ್ ಏನಿದೆ ಸಿಗುತ್ತೆ. ಸೊ ಗೊತ್ತಾಯ್ತಲ್ಲ ಗೈಸ್ ಏನೆಲ್ಲ ನಮಗೆ ಸಿಗುತ್ತೆ 0 to ಬಂದುಬಿಟ್ಟು 100 ಮಿಲಿಯನ್ ಸಬ್ಸ್ಕ್ರೈಬರ್ಸ್ವರೆಗೂ ಗೊತ್ತಾಯ್ತಲ್ಲ. ಸೊ ನಿಮಗೆ ಅಂತೂ ಏನಾದರೂ ಡೌಟ್ ಇದೆ, ನಿಮ್ಮ ಮೈಂಡಲ್ಲಿ ಕ್ವಶನ್ ಏನಾದರೂ ಓಡ್ತಾ ಇದೆ ಅಂದರೆ ನನಗೆ ಕೇಳಿ ಕಾಮೆಂಟಲ್ಲಿ. ನಾನು ನಿಮಗೆ ಏನು ಮಾಡ್ತೀನಿ, ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಂಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.